ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿಯಲ್ಲಿ ಕಳೆದ 6 ತಿಂಗಳಿಂದ ಮುಚ್ಚಲ್ಪಟ್ಟಿರುವ ಆಧಾರ ಸೇವಾ ಕೇಂದ್ರವನ್ನು ತಕ್ಷಣವೇ ಮರು ಆರಂಭಿಸುವಂತೆ ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಘಟಕವು ಅಪರ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಸಿ ಮಾತನಾಡಿದ ಜಯ ಕರ್ನಾಟಕ ಜಿಲ್ಲಾ ಕಾರ್ಯದರ್ಶಿ ವಿನಯ್, ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸುವುದು ಕಡ್ಡಾಯವಾಗಿದೆ. ಆದರೆ ನಗರ ಹೃದಯ ಭಾಗದಲ್ಲಿರುವ ತಾಲೂಕು ಕಚೇರಿಯ ಆಧಾರ ಕೇಂದ್ರವೇ ಮುಚ್ಚಿರುವುದರಿಂದ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ವೃದ್ಧರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜನರು ಬೇರೆ ಬೇರೆ ಕೇಂದ್ರಗಳನ್ನು ಹುಡುಕಿಕೊಂಡು ಅಲೆಯುವಂತಾಗಿದೆ. ಕೂಡಲೇ ಈ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಮಾತನಾಡಿದರು. ಒಂದು ಮನವಿನ ಕೊಡ್ಲಿಕ್ಕೆ ಬಂದಿದ್ವಿ. ನಮ್ಮ ಚಿಕ್ಕಮಗಳೂರು ಹೃದಯ ಭಾಗದಲ್ಲಿರ್ತಕ್ಕಂಥ ತಾಲೂಕು ಆಫೀಸ್ನಲ್ಲಿ ಒಂದು ಆಧಾರ್ ಸೇವಾ ಕೇಂದ್ರ ಭಾಳ ಅಚ್ಚುಕಟ್ಟಾಗಿ ಸಾರ್ವಜನಿಕರವಾಗಿ ಅನುಕೂಲಕರವಾಗಿ ನಡೀತಾ ಇತ್ತು. ಆದರೆ ಕಾರಣಾಂತರಗಳಿಂದ ಆಧಾರ್ ಸೇವಾ ಕೇಂದ್ರವನ್ನು ನಿಲ್ಲಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬಹಳ ಅನ್ಯಾಯ ಆಗ್ತದೆ. ತುಂಬ ಅವರು ವೃದ್ಧಾಪ್ಯರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಅದನ್ನು ಕೂಡಲೇ ತೆರವುಗೊಳಿಸಿ ಅದನ್ನು ಅಲ್ಲಿ ಮತ್ತೆ ಆಧಾರ್ ಸೇವಾ ಕೇಂದ್ರವನ್ನು ಪ್ರಾರಂಭಿಸಬೇಕು ಅಂತ ನಾವು ಇವತ್ತು ಡಿ.ಸಿಗೆ ಮನವಿನ ಕೊಡೋಕೆ ಬಂದಿದ್ದೀವಿ. ಹಾಗೆ ಅವರು ಡಿ.ಸಿ ಅವರು ಅದನ್ನು ಆಯಿತು ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅದನ್ನು ಆದಷ್ಟು ಬೇಗ ನಾವು ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಇವತ್ತು ಸಂಸದರಿಗೂ ಸಹ ನಾವು ಈ ಮನವಿನ ಕೊಟ್ಟಿದ್ದೀವಿ. ಸಾರ್ವಜನಿಕರಿಗೆ ಅದು ಆಗ್ತಿರೋ ತೊಂದರೆಗಳನ್ನು ತಪ್ಪಿಸಬೇಕಂದ್ರೆ ಆಧಾರ್ ಸೆಂಟರ್ನ ಕೂಡಲೇ ಅವರು ಅದನ್ನು ಪ್ರಾರಂಭಿಸಬೇಕು ಅಂತ ನಾವು ಜಯ ಕರ್ನಾಟಕ ಸಂಘಟನೆಯಿಂದ ನಾವು ಒತ್ತಾಯಿಸ್ತಾ ಇದ್ದೇವೆ. ಅದು ಯಾವುದು ಕ್ಲೋಸ್ ಅಂತ ಹೇಳಿದ್ರೆ, ನಮ್ಮ ಅಲ್ಲಿ ವರ್ಕ್ ಮಾಡ್ತಿದ್ದಂಥ ನಮ್ಮ ಸ್ನೇಹಿತರು ಸಾಗರ್ ಅಂತ ಅವ್ರು ಇಲ್ಲೇ ಇದ್ದಾರೆ. ಸೊ ಅದು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಸಾರ್ವಜನಿಕರಿಗೆ ಅದನ್ನು ತುಂಬ ತೊಂದರೆ ಆಗ್ತಾಯಿದೆ ಅಂತ ಯಾರೋ ಒಂದು ದೂರು ಕೊಟ್ಟಿದ್ದಾರೆ ಹಿನ್ನೆಲೆಯಲ್ಲಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಯಾವುದೇ ಒಂದು ದೂರುಗಳಿಲ್ಲ. ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲಕರ ರೀತಿಯಲ್ಲಿ ಕೆಲಸಗಳು ನಡೀತಾ ಇದೆ. ದಯಮಾಡಿ ಅದನ್ನು ಈ ಕೂಡಲೇ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಆಧಾರ್ ಸೆಂಟರ್ನ ಪ್ರಾರಂಭಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ನಾವು ಆಧಾರ್ ಕೇಂದ್ರದ ಆಪರೇಟರ್ ಸಾಗರ್ ಮಾತನಾಡಿ, ಯಾವುದೇ ಸೂಕ್ತ ಕಾರಣ ನೀಡದೆ ಐಡಿಯನ್ನು ಬ್ಲಾಕ್ ಮಾಡಲಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಈಗಾಗಲೇ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ಮುಚ್ಚಿರುವ ಆಧಾರ್ ಸೇವಾ ಕೇಂದ್ರವನ್ನು ಪುನರ್ ತೆರೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮಾತನಾಡಿದರು. ವರ್ಕ್ ಮಾಡ್ತಾ ಇದ್ದೆ. ಹಿಂದೆ ಅವರು ಒಂದು ಉದ್ದೇಶಪೂರ್ವಕವಾಗಿ ಐಡಿನ ಬ್ಲಾಕ್ ಮಾಡಲಾಗಿದ್ದು, ದಿನನಿತ್ಯ ಹ್ಯಾಂಡಿಕ್ಯಾಪ್ಟು ಮತ್ತು ವಯಸ್ಸಾದವರು, ತುಂಬ ಮಕ್ಕಳು ಎಲ್ಲ ತುಂಬ ಜನ ಬರ್ತಾಯಿದ್ರು. ದಿನ ಒಂದು 50ರಿಂದ 100 ಜನ ಬರ್ತಾಯಿದ್ರು. ಎಲ್ಲರೂ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ನಡೀತಾ ಇತ್ತು. ಈಗ ನಂದು ಐ ಡಿ ಬ್ಲಾಕ್ ಆಗಿರೋ ಕಾರಣ ಅದಕ್ಕೆ ಸರಿಯಾದ ನೋಟಿಸ್ ಕೊಟ್ಟಿಲ್ಲ ಮತ್ತು ಸರಿಯಾದ ವಿವರಣೆಯೂ ಕೊಟ್ಟಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಅಂತ ದೂರನ್ನ ಕೊಟ್ಟಿದ್ದೀವಿ ನಾವು. ಈ ಬಗ್ಗೆ ಗಮನ ಹರಿಸ್ಬೇಕು ಅಧಿಕಾರಿಗಳು. ಡೈಲಿ ಒಂದು 50ರಿಂದ 100 ಜನ ಬರ್ತಾಯಿದ್ರು. ಎಲ್ಲವರು ಗ್ರಾಮೀಣ ಪ್ರದೇಶದವರೇ ಆಗಿರೋದ್ರಿಂದ ದೂರದಿಂದ ಬರೋವಂಥವ್ರು ಇಲ್ಲಿ ಸರಿಯಾಗಿ ಬಸ್ಗಳಿಗೆ ಮತ್ತು ವಾಪಸ್ ಹೋಗಬೇಕು ಬಂದು. ಇದು ತುಂಬ ಸಮಸ್ಯೆಗಳಿದೆ ಕೆಲವರುಗಳಿಗೆ. ಆದ್ದರಿಂದನೇ ದಿನನಿತ್ಯ ಆಧಾರ್ ಅಪ್ಡೇಟ್ ಆಗಲೇಬೇಕು. ಬೇರೆ ಆಧಾರ್ ಸೆಂಟರ್ಗಳಲ್ಲಿ ಸ್ವಲ್ಪ ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ ಇದು ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಗಮನ ಅಂದರೆ ಈ ಬಗ್ಗೆ ತಹಸೀಲ್ದಾರ್ ಮೇಡಮು, ಡಿ.ಸಿ ಸರ್ಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ಅದು ಈ ಹಿಂದೆ ಇದ್ದಂಥ ನಾಗರ ಸರಿಗೆ ದೂರು ದಾಖಲಾಗಿತ್ತು. ಬಟ್ ಅವರು ಟ್ರಾನ್ಸ್ಫರ್ ಆಗಿರೋದ್ರಿಂದ ಈ ಬಗ್ಗೆ ಬೇಗ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸಂಘಟನೆಯ ರಘು, ನಿಖಿಲ್, ರವಿ, ಸಂಗೇಶ್ ಮುಂತಾದವರಿದ್ದರು.